ಚೆನ್ನಮ್ಮ ಸರ್ಕಲ್ ನಿಂದ ಸರ್ವೋದಯ ಸರ್ಕಲ್ ಹೋಗೋ ತನಕನೂ ಇದು ನಮ್ಮ ಮೈಂಡ್ ಸೆಟ್ ಇರ್ಬೋದು. ಏನಂದ್ರೆ ಅಪ್ಪ ಮಗಳ ಮೊಬೈಲ್ ಅನ್ನ ಬಿಡಿಸ್ಲಿಕ್ಕೆ 4 ಮಂದಿ ಬೌನ್ಸರ್ ಇಟ್ಟಿದ್ದಾನಂತೆ. ಗುಡ್ ಮಾರ್ನಿಂಗ್ ಅಂಡ್ ದಿನಕಾಶ್ ಒಳಗ ಒನ್ ಟೈಮ್ ಇದು ಕ್ಲಬ್ ರೋಡ್ ಹಿಂಗಿತ್ರಿ. ಕ್ಲಬ್ ರೋಡ್ ಅಂದ್ರ ಕುಸಗಲ್ ರೋಡ್. ಚೆನ್ನಮ್ಮ ಸರ್ಕಲ್ ನಿಂದ ಸರ್ವೋದಯ ಸರ್ಕಲ್ ಹೋಗೋ ತನಕನೂ ಪೂರ್ತಿ ಕೆನೋಪಿ. ನಾವು ಬಹಳ ಸಣ್ಣವರಿದ್ದಾಗಿಂದ ಒಂದು ಪುಟ್ಟ ನೆನಪು. ಇದು ನಮ್ಮ ಮೈಂಡ್ ಸೆಟ್ ಇರ್ಬೋದು. ಏನಂದ್ರೆ ಕಾಮತ್ನವ್ರದ್ದು ಟೀ ಕುಡಿದ್ರೆ ಅದೊಂದು ರಿಫ್ರೆಶಿಂಗ್ ಟೀ ಅಂತ. ಇದು ಬಾಲ್ಯದಿಂದ ಆಗಿರೋ ಎಕ್ಸ್ಪೀರಿಯನ್ಸ್ ಏನೋ. ಸೊ ಯಾವಾಗ ಕಾಮತ್ ಸ್ಪೆಷಲ್ ಟೀ ಅಲ್ಲ, ಕಾಮತ್ ಒಳಗೆ ಟೀ ಕುಡಿತೀವಿ, ಅದು ಯಾವತ್ತು ನಮಗೆ ಸ್ಪೆಷಲ್ ಅನಿಸ್ತದೆ. ಬೆಳಿಗ್ಗೆ ಪೇಪರ್ ಓದ್ತಾ ಇದ್ದೆ, ಒಂದು ಆರ್ಟಿಕಲ್ ಸಿಕ್ತು. ಏನಂದ್ರೆ ಅಪ್ಪ ಮಗಳ ಮೊಬೈಲ್ ಅನ್ನ ಬಿಡಿಸ್ಲಿಕ್ಕೆ 4 ಮಂದಿ ಬೌನ್ಸರ್ ಇಟ್ಟಿದ್ದಾನಂತೆ. ಬೌನ್ಸರ್ ಅಂದ್ರೆ ಗೊತ್ತಲ್ಲ ನಿಮ್ಗೆ, ಬಾಡಿ ಬಿಲ್ಡರ್. ಮೊಬೈಲ್ ಅನ್ನ ಬಿಡಿಸ್ಲಿಕ್ಕೆ ಅದು ಎಂತ ಸಮಸ್ಯೆಗಳನ್ನ ನಾವು ಇವತ್ತಿನ ದಿವಸದಲ್ಲಿ ನೋಡ್ಲಿಕ್ಕೆ. ಪ್ರತಿ ತಿಂಗಳು ಒಂದೊಂದು ಅನಾಹುತಿಗಳನ್ನ ನಾವು ನೋಡ್ತಾ ಇದ್ದೀವಿ. ಯಾಕೆ ಇದಿಷ್ಟು ಗೀಳಿಗೆ ಮಕ್ಕಳು ಎಡಿಕ್ಟ್ ಆಗ್ತಾ ಇದ್ದಾರೆ? ನಾನೀಗ ಅದನ್ನ ನಾವು ಒಂದ್ ಸ್ವಲ್ಪ ಸೂಕ್ಷ್ಮವಾಗಿ ವಿಚಾರ ಮಾಡಿದ್ರೆ, ಸ್ವಾಭಾವಿಕವಾಗಿ ಅದು ಪ್ರತಿಯೊಬ್ಬರನ್ನು ಇವತ್ತು ತನ್ನ ಹತೋಟಿಯೊಳಗೆ ತಗೋತಾ ಇದೆ. ಸೊ ಅದು ತನ್ನ ಹತೋಟಿಯೊಳಗೆ ತಗೊಳ್ತದೆ ಅಂತಂದ್ರೆ ನಾವು ಅದನ್ನ ನಮ್ಮ ಹತೋಟಿಗೆ ಅದನ್ನ ನಾವು ತಗೋಬೇಕು. ಮೊಬೈಲ್ ಶುಡ್ ನಾಟ್ ಯೂಸ್ ಅಸ್, ವಿ ಶುಡ್ ಯೂಸ್ ಮೊಬೈಲ್. ಏನಂತೀರಿ? ಅದ ನೀವು ಎಗ್ರಿ ಆಗಿದ್ರೆ ನನಗೆ ಡೈರೆಕ್ಟ್ ಆಗಿ ಒಂದು ಮೆಸೇಜ್ ಆದ್ರೂ ಮಾಡ್ರಿ, ಕಮೆಂಟ್ ಬಾಕ್ಸ್ ಒಳಗೆ ಬರೀರಿ ನೀವೇನಂತೀರಿ ಅದಕ್ಕಂತ ಹೇಳಿ. ಯಾಕೆ ಇಷ್ಟೆಲ್ಲ ಹೇಳ್ತಾ ಇದ್ದೀನಿ ಅಂತಂದ್ರೆ, ಇದೇ ಒಂದು ಉದ್ದೇಶದಿಂದ ಮಕ್ಕಳ ಇಂಟೆಲಿಜೆನ್ಸಿನ ಎಕ್ಸ್ಪಾಂಡ್ ಮಾಡಲಿಕ್ಕೆ, ಐಡೆಂಟಿಫೈ ಮಾಡಲಿಕ್ಕೆ ನಮ್ಮ ಡಿಜಿಟಲ್ ಡಿಟಾಕ್ಸ್ ಕ್ಯಾಂಪ್ ಆಕ್ಟಿವೇಟ್ ಆಗಿರುವಂತಹದ್ದು. ಸೊ ಇಲ್ಲಿ ಮಕ್ಕಳಿಗೆ ನಾವು ಕಲಿಸ್ತಾ ಇರುವಂತಹದ್ದು ಏನಪ್ಪಾ ಅಂತಂದ್ರೆ, ನಾವು ಯಾವ ರೀತಿ ಮಕ್ಕಳಿಗೆ ಈ ಮೊಬೈಲ್ ಅನ್ನ ಅಡಿಕ್ಟ್ ಮೊಬೈಲ್ ಅನ್ನ ಬಿಡಿಸ್ಬೇಕು. ಇದು ನೋಡ್ಲಿಕ್ಕೆ ಒಂಥರ ನಮ್ಮ ಆಫೀಸ್ನಾಗ ಗುಡಿ ಪಾಡುವ ಕಣ್ಣಂಗೆ ಕಾಣಿಸ್ತದೆ ಅಲ್ರಿ. ಇದು ಟ್ರೈಪಾಡ್ ಇಟ್ಟಿದ್ದು ನಮ್ಮ ಕಾರ್ತಿಕ. ಆದ್ರೆ ಇರ್ಲಿ, ಈಗ ಸಮಯ ನೋಡಿಲ್ಲ 9 ಗಂಟೆ 15 ನಿಮಿಷ. ಇವತ್ತಿನ ದಿವಸ ಇಲ್ಲಿಗೆ ಮುಗಿಸೋಣಂತ. ಮರಳಿಗೂಡಿಗೆ.